ಸರ್ 75ನೇ ವರ್ಷದಾದವರ ಹುಟ್ಟುಹಬ್ಬ ಆದರೆ ಮಾಡಬೇಕಾದ ಜಾಗದಲ್ಲಿ ಬಿಟ್ಬಿಟ್ಟು ತಾತ್ಕಾಲಿಕ ಜಾಗದಲ್ಲಿ ಮಾಡಲಾಗ್ತಿದೆ. ಇದಕ್ಕೆ ನಾನು ಸ್ವಲ್ಪ ಖಾರವಾಗಿ ಹೇಳ್ಬೇಕಂದ್ರೆ ಸರ್ಕಾರ ಯೋಚನೆ ಮಾಡಬೇಕು. ಸರ್ಕಾರಕ್ಕೆ ಕನಿಷ್ಠ ನೈತಿಕತೆ ಬೇಕು ಈ ವಿಷಯದಲ್ಲಿ. ಕರ್ನಾಟಕ ರತ್ನ ಅಂದರೆ 6 ಕೋಟಿ ಕನ್ನಡಿಗರಿಗೂ ಸಿಗುವಂಥ ಪ್ರಶಸ್ತಿ ಅಲ್ಲ. 6 ಕೋಟಿ ಕನ್ನಡಿಗರಲ್ಲಿ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಸಿಗುವಂಥ ಪ್ರಶಸ್ತಿ. ಅಂಥ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ಒಬ್ಬ ಮಹಾನ್ ನಟನಿಗೆ, ಆದರ್ಶವಾದಿಗೆ ಸರ್ಕಾರ ಏನು ಕನಿಷ್ಠ ತಿರುಗಿ ಕೊಡ್ಬೋದು? ನೈತಿಕವಾಗಿ ಅವರು ಕೇಳ್ತಾ ಇರುವ ಈ 6 ಕೋಟಿ ಕನ್ನಡಿಗರು ಕೇಳ್ತಾ ಇರುವ ಕೇವಲ 2 ಎಕರೆ ಜಾಗವನ್ನು ಕೇಳ್ತಾ ಇದ್ದೀವಿ. 100 ಎಕರೆನ ಡಿನೋಟಿಫೈ ಮಾಡ್ತಾರೆ, ಬೇರೆ ಬೇರೆ ಕಾರಣಕ್ಕೆ, ಬೇರೆ ಬೇರೆ ಕಾರಣಗಳಿಗೆ ಕೊಡ್ತಾರೆ. ಇದು ಒಂದು ಸಾಮಾಜಿಕ ಜವಾಬ್ದಾರಿ ಆಗುತ್ತೆ ಮತ್ತು ಸಾಂಸ್ಕೃತಿಕ ಜವಾಬ್ದಾರಿ. ಸರ್ಕಾರಗಳಿಗೆ ಸಾಂಸ್ಕೃತಿಕವಾಗಿ ನಾಡನ್ನು ಕಟ್ಟುವ ಕಡೆ ಇದು ಒಂದು ಜವಾಬ್ದಾರಿ. ನಾವು ನನ್ನ ಅಭಿಪ್ರಾಯದಲ್ಲಿ ಅದನ್ನೇನೋ ದೊಡ್ಡ ಕನ್ಸ್ಟ್ರಕ್ಷನ್ ಮಾಡಿ ಏನು ಬೇರೆ ಬೇರೆ ಕಡೆ ಇರುವ ಹಾಗೆ ಸ್ಮಾರಕಗಳು ಎಲ್ಲೋ ರಾಜ್ಘಾಟ್ನ ಗಾಂಧೀಜಿಯವರ ಅದು ಹೇಗೆ ಪ್ರಕೃತಿ ದತ್ತವಾಗಿದೆಯೋ ಹಾಗೆ ಇಲ್ಲಿ ಒಂದು 10x10 ಅಷ್ಟು ಜಾಗ ಮಾತ್ರ ಕನ್ಸ್ಟ್ರಕ್ಷನ್ ಮಾಡಿ ಇದು ಅರಣ್ಯ ಇಲಾಖೆಗೆ ಸೇರಿದ್ದಾದ್ದರಿಂದ ಸಂಪೂರ್ಣವಾಗಿ ಪ್ರಕೃತಿ ದತ್ತವಾಗಿಯೇ ಉಳಿದುಕೊಳ್ಳುವ ಹಾಗೆ ವ್ಯವಸ್ಥೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನೊಂದು ಧ್ಯಾನದ ಕೇಂದ್ರದ ರೀತಿಯಲ್ಲಿ ವರ್ಷದಲ್ಲಿ 2 ಸಲ ಹೆಚ್ಚು ಜನ ಬರುವಂಥ ಸಮಯ ಪುಣ್ಯಸ್ಮರಣೆ ಮತ್ತು ಹುಟ್ಟುಹಬ್ಬದ ದಿವಸ. ಅದಲ್ಲದೆ ಉಳಿದ ಸಮಯದಲ್ಲಿ ಒಂದು ಧ್ಯಾನ ಕೇಂದ್ರದ ಹಾಗೆ ಕಾಣಬೇಕದು. ಪ್ರಕೃತಿ ದತ್ತವಾಗಿಯೇ ಇರಬೇಕು, ಯಾವುದೇ ಕನ್ಸ್ಟ್ರಕ್ಷನ್ ಆಗಬಾರ್ದು. ಇಷ್ಟು ಸರಳವಾದ ಕೋರಿಕೆ ನಮ್ಮದು. ಮುಂಚೆ ಮೊದಲಿದ್ದಾಗೆ ನಾವೇನೋ ಒಂದು 2 ಎಕರೆಗೆ ತುಂಬ ದೊಡ್ಡದಾಗಿ ಏನೇನೋ ಮಾಡಬೇಕು ಅನ್ನುವ ಕನಸೇನಿತ್ತು. ಆ ಕನಸಿಗೆ ಈಗಾಗಲೇ ಎಳ್ಳು ನೀರು ಬಿಟ್ಟಾಗಿದೆ ನಾವು. ಆದರೆ ಕನಿಷ್ಠ ನಾವು ಕೇಳ್ತಾ ಇರೋದು ಈಗಲಾದರೂ 2 ಎಕರೆ ಜಾಗ ಕೊಟ್ಟು ಆ 2 ಎಕರೆನ ಪ್ರಕೃತಿ ದತ್ತವಾಗಿ ಉಳಿಸ್ಕೊಳ್ಳೋಗ್ಬೇಕು. ಇದು ಸರ್ಕಾರದ ಜವಾಬ್ದಾರಿ ಮತ್ತು ಇಷ್ಟೆಲ್ಲ ಜನರ, ಕೋಟ್ಯಾಂತರ ಜನರ ಆಶೋತ್ತರ ಅದನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀನಿ ಮತ್ತು ಆಗ್ರಹ ಕೂಡ ಮಾಡ್ತೀನಿ. ಅದೇ ರೀತಿ ಸರ್ಕಾರದ ವಿರುದ್ಧ ಒಂದು ಕುಟುಂಬದ 2-3 ಜನ ಮಾತ್ರ ನಿಂತ್ಕೊಂಡ್ಬಿಟ್ಟು ಇವಾಗ ಸರ್ಕಾರ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ತೊಗೊತೀವಿ ಅಂತ ಹೇಳಿದ್ರು ಕೂಡ ಅದ್ರ ಮೇಲೆ ಕಾನೂನು ಹೋರಾಟ ಮಾಡ್ತೀವಿ ಅಂತಾರೆ. ಪ್ರಪಂಚಕ್ಕೆ ಗೊತ್ತಿರೋದೇ ಇದು ಸರ್ಕಾರಿ ಜಾಗ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಈಗ ನಾವು ಯಾರ್ದು ಈಗ ಬಾಲಣ್ಣನ ಕುಟುಂಬದ ಬಗ್ಗೆ ಅವರ ಚಿಂತನೆಗಳ ಬಗ್ಗೆ ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿದೆ, ಕೋರ್ಟಿಗೆ ಗೊತ್ತಾಗಿದೆ, ಚಿತ್ರರಂಗಕ್ಕೆ ಗೊತ್ತಾಗಿದೆ, ಅಭಿಮಾನಿಗಳು ಗೊತ್ತಾಗಿದೆ. ನಾನು ಮತ್ತೆ ಅದನ್ನೇನು ಬಿಡಿಸಿ ಹೇಳೋವಂಥದ್ದೇನಿಲ್ಲ. ಈಗ ಅವ್ರಿಗೇನು ಸಿಕ್ಕ ಹಾಗಾಯಿತು ಇದರಿಂದ? ಇಷ್ಟು ಕೋಟ್ಯಾಂತರ ಅಭಿಮಾನಿಗಳ ಶಾಪ ಸಿಕ್ತೆ ಹೊರತು ಮತ್ತೇನೂ ಸಿಗಲಿಲ್ಲ ಅವರಿಗೆ. ಒಂದು ಹಿಡಿ ಮಣ್ಣು ಸಿಗಲಿಲ್ಲ, ಸಿಗೋದು ಇಲ್ಲ. ನನ್ನ ಪ್ರಕಾರ ಕಾನೂನು, ಕೋರ್ಟು, ಸರ್ಕಾರ ಅಷ್ಟು ಭದ್ರವಾಗಿದೆ ಅಂತಲೇ ಭಾವಿಸಿದ್ದೀನಿ ನಾನು. ನಾವು ಕೇಳ್ತಾ ಇರೋದು ಆ 20 ಎಕರೆ ಅಲ್ಲ, ಬರೀ 2 ಎಕರೆ. ಅದೇ ರೀತಿ ಈ ಸತಿ ಮರಣೋತ್ತರ ಕರ್ನಾಟಕ ರತ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳಂತೂ ಖುಷಿ ಇದೆ, ಒಂದು ಕಡೆ ದುಃಖ ಇದೆ. ತುಂಬ ವರ್ಷದ ಬೇಡಿಕೆ ಇದು, ಇವಾಗ ಈಡೇರಿತು ಅಂತ. ಅಲ್ಲ, ನಮಗೆ ನಾಚಿಕೆ ಆಗುತ್ತೆ. ನಾವು ಬೇಡಿಕೆ ಇಟ್ವಲ್ಲ ಅಂತ. ಬೇಡಿಕೆ ಇಡದೆ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ ಆಗಿತ್ತು. ಆ ಕರ್ತವ್ಯನ ಸತತವಾಗಿ ಯಾವ ಸರ್ಕಾರವು 16 ವರ್ಷ ಮಾಡಲಿಲ್ವಲ್ಲ ಅಂತ ಕನ್ನಡಿಗರ ನಾಚಿಕೆ ಪಟ್ಕೋಬೇಕು. ಇದು ಅಭಿಮಾನಿಗಳ ಕಣ್ಣೋರ್ಸೋ ಕೆಲಸ ಆಯ್ತಾ ಅಂತ. ಸಮಾಧಿ ಹೊಡೆದಿದ್ದು ಒಂದೇ, ಮತ್ತೆ ಕರ್ನಾಟಕ ರತ್ನ ಕೊಟ್ಟಿದ್ದು, ಇಷ್ಟೊಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ. ಇಲ್ಲ, ಹಂಗನ್ನಕ್ಕಾಗಲ್ಲ. ಯಾಕೆಂದರೆ ಇನ್ನೂ ಬಾಲ ಅವರ ಅಂಗಳದಲ್ಲೇ ಇದೆ, ಮಾನ್ಯ ಮುಖ್ಯಮಂತ್ರಿಗಳ ಅಂಗಳದಲ್ಲೇ ಇದೆ, ಅರಣ್ಯ ಇಲಾಖೆ ಮಂತ್ರಿಗಳ ಅಂಗಳದಲ್ಲಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಅಂಗಳದಲ್ಲಿದೆ. ಅವರು ಎಲ್ಲರೂ ಚರ್ಚೆ ಮಾಡಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ನವೆಂಬರ್ 1ನೇ ತಾರೀಕು ಒಳಗಡೆ ಆದರೂ ಇದನ್ನು ಘೋಷಣೆ ಮಾಡಲಿ, ಈ ಜಾಗವನ್ನು 2 ಎಕರೆನ ಅಂತ ನಾನು ಅಭಿಮಾನಿಗಳು ಹೇಳ್ತೀವಿ. ನಾವು ಇಲ್ಲಿ ಬರ್ಬೇಕಾದ್ರೆ ಫಸ್ಟ್ ಅಭಿಮಾನಿ ಸ್ಟುಡಿಯೋಗೆ ಹೋಗಿ ಬಂದ್ವಿ, ಅಲ್ಲೊಂದು ಹೂ ಇಡೋಕೆ ನಮ್ಗೆ ಪೊಲೀಸರು ಬಿಡ್ತಾ ಇಲ್ಲ ಅಂತ. ಎಲ್ಲರೂ ಒಂದೊಂದು ಹೂ ನಾರ್ಮಲ್ ಆಗಿ ವಿಷ್ಣು ಸರ್ ನೋಡೋಕೆ ಬರ್ಬೇಕಾದ್ರೆ ಒಂದು ಗುಲಾಬಿ ಹೂ ತರೋದು ಅದು ಅಭ್ಯಾಸನೇ ಎಲ್ಲರಿಗೂ. ಒಂದು ಹೂ ಇಡೋಕ್ಕೂ ಬಿಡ್ತಾ ಇಲ್ಲ ಅಂತ. ಸೊ ಈಗಾಗಲೇ ಈ ಶಾಪ 16 ವರ್ಷದಲ್ಲಿ ಭಾಳಷ್ಟು ಜನಕ್ಕೆ ತಟ್ಟಿದೆ, ತುಂಬ ಜನಕ್ಕೆ ತಟ್ಟುತ್ತೆ ಈಗಲೂ ಕೂಡ ಅಷ್ಟೇ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.